ನಮಸ್ತೆ ಎಲ್ರಿಗೂ. ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಒಂದು ಪನ್ನೀರ್ ಗ್ರೇವಿ, ಪನ್ನೀರ್ ಟಿಕ್ಕಾ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ಗಾಗಲಿ ಅಥವಾ ಡಿನ್ನರ್ಗೆ ಅಥವಾ ಕ್ಯಾರಿಯರ್ಗಳಿಗೆ ಯಾವುದಕ್ಕೆ ಬೇಕಾದ್ರೂ ಮಾಡ್ಕೋಬೋದು. ಪನ್ನೀರ್ ಟಿಕ್ಕಾ ಅಂತೇಳಿ ನಾನು ಮಾಡೋದನ್ನು ಹೇಗೆ ಮಾಡೋದು ಈಸಿಯಾಗಿ ಬೇಗ ಫಾಸ್ಟಾಗಿ ಆಗುವಾಗೆ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ 1 ಕಪ್ಪು ನಾನು ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನು ಚಿಲ್ಲಿ, ಅರ್ಧ ಸ್ಪೂನ್ ಧನಿಯಾದ ಪುಡಿ, ಅರ್ಧ ಸ್ಪೂನ್ ಜೀರಾ ಪೌಡರು, ಅರಿಶಿಣ ಮತ್ತು ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಹಾಕಿ ಒಂದ್ಸಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಚಿಲ್ಲಿ ಪೌಡರು ಎರಡೂ ಹಾಕ್ಕೋಬೇಕು. ಮತ್ತು ಕಲರ್ ಚೆನ್ನಾಗಿ ಬರಬೇಕು ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡ್ರೆ ನಿಮಗೆ ಹೋಟೆಲಲ್ಲಿ ಕಾಣಿಸೋವಂಥ ಒಳ್ಳೆ ರೆಡ್ ಕಲರಲ್ಲೇ ಚೆನ್ನಾಗೇ ಬರುತ್ತೆ. ಅದು ಟೇಸ್ಟು ಚೆನ್ನಾಗಿರುತ್ತೆ, ಕಲರಿಗೂ ಇರುತ್ತೆ. ನಾನಿಲ್ಲಿ ಒಂದು ಸಣ್ಣ ಟೇಬಲ್ ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊತಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನಾನು ಪನ್ನೀರ್ ಕಟ್ ಮಾಡಿರೋದನ್ನ ಹಾಕಿ ಕಲಸಿ ಒಂದು 1/2 ಅವರು ನೆನೆಯೋಕ್ಕೆ ಬಿಟ್ಬಿಡಬೇಕು. ಸೈಜು ನಿಮಗೆ ಹೇಗೆ ಬೇಕೋ ಹಾಗೆ ನಾನು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಹೋಟೆಲಲ್ಲಿ ಮಾಡೋಂಗೆ ಸ್ವಲ್ಪ ದೊಡ್ಡ ಪೀಸ್ ಥರನೇ ಮಾಡ್ಕೊತಿದ್ದೀನಿ. ಪನ್ನೀರ್ ಟಿಕ್ಕಾ ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಆಗೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಲುಕ್ ವೈಸ್ ಆಗಿರುತ್ತೆ. ಅದು ಮಕ್ಕಳಿಗೂ ಇಷ್ಟ ಆಗುತ್ತೆ ತುಂಬ. ಹಾಗಾಗಿ ನಾನು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಕಲಸಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ನೆಕ್ಸ್ಟ್ ನಾನು ಒಂದು ಬಾಂಡಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ಒಂದು 2 ಸ್ಪೂನಷ್ಟು ತುಪ್ಪ ಅಥವಾ ಬೆಣ್ಣೆ ಇದ್ದರೆ ನೀವು ಬೆಣ್ಣೆ ಕೂಡ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಬಟರ್ ಎಲ್ಲ ಹಾಕ್ಕೊಂಡಾಗ ನನಗೆ ಬಟರ್ ಖಾಲಿಯಾಗಿತ್ತು, ಹಾಗಾಗಿ ನಾನು ತುಪ್ಪನೇ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ಸಣ್ಣಕ್ಕೆ ಹೆಚ್ಚಿರೋ ಅಂಥ 2 ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ರೆಡ್ಡಿಶ್ ಆಗೋಂಗೆ ಮಾಡ್ಕೋಬೇಕು. ಸ್ವಲ್ಪ ಈರುಳ್ಳಿ ಚೆನ್ನಾಗೇ ಕೆಂಪು ಕಲರ್ ಬರಬೇಕು. ಆ ಥರ ನೀವು ಒಂದು 5 ನಿಮಿಷ ಬೇಕಾಗುತ್ತೆ, ಒಂದು 3ರಿಂದ 4 ನಿಮಿಷ. ಸ್ವಲ್ಪ ಮೀಡಿಯಮ್ ಉರಿಲೇ ಮಾಡ್ಕೊಳ್ಳಿ, ತುಂಬ ಈರುಳ್ಳಿ ಸಿಹಿಬಾರ್ದು, ಅದೇ ಚೆನ್ನಾಗೇ ಮೆತ್ತಗಾಗಬೇಕು. ಮತ್ತು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಕಲಸೋದಕ್ಕೆ ನಾನು ಹಾಕಿಲ್ಲ, ನಾನು ಇಲ್ಲಿ ಒಗ್ಗರಣೆಗೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಅದೆರಡನ್ನೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಿಮಗೆ ಈರುಳ್ಳಿ ಎರಡೂ ಕೂಡ ಚೆನ್ನಾಗಿ ಕೆಂಪಾಗುವಷ್ಟು ಹುರ್ಕೊಳ್ಳಿ. ಇದು ಚೆನ್ನಾಗೆ ಚಪಾತಿಗೆ, ಪೂರಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅದರಲ್ಲೂ ಇದಕ್ಕೆ ನಮಗೆ ಪೂರಿ ಅಥವಾ ಪರೋಟ, ಕುಲ್ಚಾ ಅವೆಲ್ಲ ಇರುತ್ತಲ್ವ, ಅದಕ್ಕೆಲ್ಲ ಸಾಮಾನ್ಯವಾಗಿ ಹೋಟೆಲಲ್ಲಿ ನಾವು ಇದನ್ನು ಆರ್ಡ್ರ್ ಮಾಡ್ತೀವಿ. ಕುಲ್ಚಾ, ರೋಟಿ, ಪರೋಟ ತೊಗೊಂಡಾಗ ನಾವೇನು ಮಾಡ್ತೀವಿ, ನಮಗೆ ಪನ್ನೀರು ಇದು ಆರ್ಡ್ರ್ ಮಾಡ್ತೀವಲ್ವ, ಅದೇ ಥರನೇ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು, ಏನೂ ಶ್ರಮ ಇರಲ್ಲ. ಈಗ ಇದಕ್ಕೆ ನಾನೇನು ಮಾಡ್ತೀನಿ, ಇದಕ್ಕೂ ಕೂಡ ಒಂದು ಅರ್ಧ ಸ್ಪೂನು ಮಸಾಲೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಧನಿಯಾದ ಪೌಡರು ಮತ್ತು ಜೀರಾ ಪೌಡರು, ಅರಿಶಿನ ಸ್ವಲ್ಪ, ಹಾಗೆಯೇ ಚಿಲ್ಲಿ ಪೌಡರು, ಗರಂ ಮಸಾಲ ಎಲ್ಲನೂ ಕೂಡ ನಾನು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 2 ಟೊಮೊಟೊನ, 2ರಿಂದ 3 ಟೊಮೊಟೊ ಸೈಜ್ ಹೇಗಿರುತ್ತೋ ನೋಡಿಕೊಂಡು ಮಾಡಿ. ತುಂಬ ಗ್ರೇವಿ ಬೇಕು ಅಂದರೆ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕ್ಕೊಂಡು ರುಬ್ಕೊಳ್ಳಿ. ನಾನಿಲ್ಲಿ ಒಂದು ಸಣ್ಣದು 3 ಟೊಮೊಟೊ ಹಾಕಿ ರುಬ್ಕೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಿಮಗೆ ಚೆನ್ನಾಗಿ ಹಸಿ ವಾಸನೆ ಹೋಗೋಂಗೆ, ಇವಾಗ ನಮ್ಮ ಸ್ಪೈಸಸ್ ಎಲ್ಲ ಹಾಕಿದ್ದೀವಲ್ಲ ಪೌಡ್ರುಗಳು, ಅದರದ್ದು ಮತ್ತು ಟೊಮೊಟೊದು ಎಲ್ಲ ಹೋಗೋಂಗೆ ನೀವು ಒಂದು 2-3 ನಿಮಿಷ ಬೇಯಿಸ್ಕೋಬೇಕು. ಮುಚ್ಚಿಟ್ಟು ನೀವು ಒಂದು 2 ಸರಿ ತಿರುಗಿಸಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಲಾಸ್ಟಲ್ಲಿ ಅದು ಚೆನ್ನಾಗಿ ಬೆಂದು ಎಣ್ಣೆ ಬಿಡಬೇಕು. ಎಣ್ಣೆ ಬಿಟ್ಟಾಗ ನಿಮಗೇನಾಗುತ್ತೆ, ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗುತ್ತೆ. ನಂತರ ನಿಮಗೆ ಮಿಕ್ಸಿ ಜಾರ್ ತೊಳೆದಿದ್ದೆಲ್ಲ ಟೊಮೊಟೊ ಎಲ್ಲ ರುಬ್ಕೊಂಡಿರ್ತೀವಲ್ವ, ಅದರದ್ದೇ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ತುಂಬ ಗ್ರೇವಿ ಥರ ಬೇಕಾ ಅಥವಾ ಸ್ವಲ್ಪ ಗಟ್ಟಿ ಗ್ರೇವಿ ಬೇಕಾ ಅಥವಾ ತೆಳು ಗ್ರೇವಿ ಬೇಕಾ, ಯಾವುದು ಬೇಕೋ ನಿಮ್ಗೆ ಆ ಥರ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಬೇಕದು. ಕುದ್ದ ಮೇಲೆ ನಾವು ನೆನೆಸಿಟ್ಟಿರೋವಂಥ ಪನ್ನೀರನ್ನು ಅದಕ್ಕೆ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ. ಇದು ಒಂದು 5 ನಿಮಿಷ ಕುದ್ರೆ ಸಾಕು, 1-2 ಕುದಿ ಚೆನ್ನಾಗಿ ಬಂದುಬಿಟ್ರೆ ಸಾಕು. ಏಕೆಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಮತ್ತು ಗ್ರೇವಿದು ಟೊಮೊಟೊ ಗ್ರೇವಿ ಕೂಡ ಚೆನ್ನಾಗಿ ಬೆಂದು ಅದು ಕೂಡ
ಹಸಿ ವಾಸನೆ ಹೋಗಿರುತ್ತೆ. ನೋಡಿ, ಒಂದು 5-6 ನಿಮಿಷ, ಹೆಚ್ಚು ಕಮ್ಮಿ ನಿಮಗೆ 10 ನಿಮಿಷದಲ್ಲಿ ಇದು ಕೆಲಸ ಆಗ್ಬೋದು. ನಿಮಗೆ ಪನ್ನೀರ್ ಮಾತ್ರ ನೆನೆಸಿಟ್ಕೋಬೇಕು ಅಷ್ಟೇ. ಒಂದು 15-20 ನಿಮಿಷ, ಅರ್ಧ ಗಂಟೆ ಟೈಮ್ ಇದ್ದರೆ ನೆನೆಸಿಟ್ಕೊಳ್ಳಿ. ಗ್ರೇವಿ ನಿಮಗೆ 10-15 ನಿಮಿಷದೊಳಗಡೆ ಹಾಗೆ ಹೋಗುತ್ತೆ. ನಾನು ಈ ಥರ ಇಷ್ಟು ತಿಕ್ನೆಸ್ಸಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಇನ್ನೂ ತೆಳುಗೂ ಬೇಕಾದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲಿ ಮಾಡಿ ನೋಡಿ. ಪನ್ನೀರ್ ಟಿಕ್ಕಾ ನಾವು ಹೋಟೆಲಲ್ಲಿ ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ತುಂಬ ರುಚಿಯಾಗಿರುತ್ತೆ, ಖುಷಿನೂ ಆಗುತ್ತೆ. ಮಕ್ಳಿಗೂ ಕ್ಯಾರಿಯರ್ಗೆಲ್ಲ ಹಾಕೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಏನು ಅನಿಸುತ್ತೋ ನನಗೆ ಒಂದು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಖಂಡಿತ ನನ್ನ ಚಾನಲ್ನ ತಪ್ಪದೇ ನೋಡಿ. ತುಂಬ ಈಸಿಯಾಗಿ ಸುಲಭವಾಗಿ ಮಾಡೋ ಅಂಥದ್ದನ್ನೇ ನಾನು ಜಾಸ್ತಿ ಮಾಡೋಕ್ಕೆ ತೋರಿಸೋದು, ತಕ್ಷಣ ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥದ್ದು. ಹಾಗಾಗಿ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್.